ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು ಕಳೆದ ವರ್ಷ ಬಿಡುಗಡೆಯಾಗಿರುವ ಇನ್ಸ್ಪೆಕ್ಷನ್ ಬಂಗ್ಲೋ ಎಂಬ ಮಲಯಾಳಂ ಭಾಷೆಯ ಹಾರರ್ ಹಾಗೂ ಮಿಸ್ಟ್ರಿ ಥ್ರಿಲ್ಲರ್ ವೆಬ್ ಸೀರೀಸ್. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಕೇರಳದ ಅರವಂಗದೆಂಬ ಒಂದು ಊರಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಗಳು ಯೂಸ್ ಮಾಡೋದಕ್ಕೆ ಅಂತ ಒಂದು ಬಂಗಲೆಯನ್ನ ಕಟ್ಟಿಸಿರ್ತಾರೆ. ಆದ್ರೆ ಶಾಕಿಂಗ್ ವಿಷಯವೇನು ಅಂದ್ರೆ, ಈ ಹಿಂದೆ ಆ ಬಂಗಲೆಗೆ ಸ್ಟೇ ಮಾಡೋದಕ್ಕೆ ಅಂತ ಹೋಗಿದ್ದ 5 ಗೌರ್ಮೆಂಟ್ ಆಫೀಸರ್ಸ್ ಗಳು ತುಂಬಾನೇ ನಿಗೂಢವಾಗಿ ಸತ್ತು ಹೋಗಿರುತ್ತಾರೆ. ಅಂದ್ರೆ ಜನರು ಹೋಗಿ ಚೆಕ್ ಮಾಡಿದಾಗ ಅವರ ಡೆಡ್ ಬಾಡಿಗಳು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿರುತ್ತವೆ. ಸೊ ಆ ಬಂಗಲೆ ಒಂದು ಹಾಂಟೆಡ್ ಜಾಗ. ಅಲ್ಲಿರುವ ದೆವ್ವನೆ ಜನರನ್ನ ಕೊಲೆ ಮಾಡ್ತಿದೆ ಅಂತ ಊರಿನ ಜನಗಳು ಆ ಕಡೆ ಹೋಗೋದಕ್ಕೂ ಕೂಡ ಭಯ ಪಡ್ತಿರ್ತಾರೆ. ಹೀಗಿರುವಾಗ್ಲೇ ಆ ಊರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಚಿತ್ರದ ಹೀರೋ ವಿಷ್ಣು ಕಾರಣಾಂತರಗಳಿಂದಾಗಿ ಪೊಲೀಸ್ ಸ್ಟೇಷನ್ ಅನ್ನ ಆ ಬಂಗಲೆಗೆ ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಪೊಲೀಸ್ ಸ್ಟೇಷನ್ ಆ ಬಂಗಲೆಗೆ ಶಿಫ್ಟ್ ಆದ ನಂತರ ಪೊಲೀಸರ ಜೊತೆ ಕೂಡ ತುಂಬಾನೇ ವಿಚಿತ್ರವಾದ ಹಾಗೂ ನಿಗೂಢವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೆನಾಯ್ತು, ಅಷ್ಟಕ್ಕೂ ಆ ಬಂಗಲೆಯ ಮಿಸ್ಟರಿ ಏನೋ, ನಿಜವಾಗಿಯೂ ಆ ಬಂಗಲೆಯಲ್ಲಿ ದೆವ್ವ ಇದೆಯಾ, ಅಲ್ಲಿ ನಡೆದಿರುವ ಕೊಲೆಗಳ ಹಿಂದೆ ಇರುವ ರೀಸನ್ ಏನೋ, ಚಿತ್ರದ ಹೀರೋ ವಿಷ್ಣು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಕೇರಳದ ಅರವಂಗದೆಂಬ ಊರಲ್ಲಿ ರಾತ್ರಿ ಹೊತ್ತು ಒಬ್ಬ ವ್ಯಕ್ತಿ ಲಾರಿ ಚಕ್ರಕ್ಕೆ ಪಂಚರ್ ಆಗ್ತಿರೋದನ್ನ ನೋಡ್ತೀವಿ. ಈತ ತಡರಾತ್ರಿ ಆದ್ರೂ ಕೂಡ ಮನೆಗೆ ಹೋಗದ ಕಾರಣ ಇವನ ಹೆಂಡತಿ ಕಾಲ್ ಮಾಡಿ ಇನ್ನು ಯಾಕೆ ಮನೆಗೆ ಬಂದಿಲ್ಲ ಅಂತ ವಿಚಾರಿಸ್ತಾಳೆ. ಈತ ನಾನ್ ಬರೋದು ಲೇಟ್ ಆಗುತ್ತೆ, ನೀನು ಹಾಗೂ ಮಕ್ಕಳು ಊಟ ಮಾಡಿ ಮಲಗಿ ಅಂತ ಹೇಳಿ ತನ್ನ ಕೆಲಸವನ್ನ ಕಂಟಿನ್ಯೂ ಮಾಡ್ತಾನೆ. ನಂತರ ಮತ್ತಷ್ಟು ಹೊತ್ತು ಕೆಲಸ ಮಾಡಿ ಶಾಪ್ ಅನ್ನ ಕ್ಲೋಸ್ ಮಾಡ್ಕೊಂಡು ಸೈಕಲ್ ನಲ್ಲಿ ಮನೆಯ ಕಡೆ ಹೊರಡುತ್ತಾನೆ. ಈತ ಆ ಊರಿನ ಹೊರಗಡೆ ಇರುವ ಇನ್ಸ್ಪೆಕ್ಷನ್ ಬಂಗ್ಲೋ ಅಂದ್ರೆ ಗೌರ್ಮೆಂಟ್ ಬಂಗಲೆ ಬಳಿ ಬರ್ತಿದ್ದ ಹಾಗೆ ಇವನ ಹಿಂದೆ ಯಾವುದೋ ದೊಡ್ಡ ವೆಹಿಕಲ್ ಬರ್ತಿರುವ ರೀತಿ ಶಬ್ದ ಆಗುತ್ತೆ. ಸರಿ, ಹಿಂದೆ ಬರ್ತಿರುವ ಆ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ಲಿ ಅಂತ ಸೈಕಲ್ ಅನ್ನ ಪಕ್ಕಕ್ಕೆ ತೆಗೆದುಕೊಳ್ತಾನೆ. ಆದ್ರೆ ಇವನ ಹಿಂದೆ ಯಾವುದೇ ಗಾಡಿನೇ ಕಾಣಿಸೋದಿಲ್ಲ. ಈಗ ತಾನೇ ರಸ್ತೆಯಲ್ಲಿ ಗಾಡಿ ಬರ್ತಿರುವ ಶಬ್ದ ಆಯ್ತು, ನೋಡಿದ್ರೆ ಯಾವುದೇ ಗಾಡಿ ಇಲ್ವಲ್ಲ ಅಂತ ಆಶ್ಚರ್ಯಾಗಿ ಮತ್ತೆ ಸೈಕಲ್ ನಲ್ಲಿ ಹೊರಡುತ್ತಾನೆ. ಹೇಗೆ ಹೋಗ್ತಿರುವಾಗ ಮಕ್ಕಳು ಆಟವಾಡುವ ಒಂದು ಚಿಕ್ಕ ಕಾರ್ ಇವನ ಸೈಕಲ್ ಅನ್ನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಈಗ ಶಾಕ್ ಆಗಿ ಇಷ್ಟೊತ್ತಲ್ಲಿ ಈ ಕಾರ್ ಇಲ್ಲಿಗೆ ಹೇಗೆ ಬಂತು ಅಂತ ಅದನ್ನ ಚೇಸ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಅಷ್ಟರಲ್ಲೇ ಇವನ ಸೈಕಲ್ ನ ಟೈರ್ ಗಳು ಪಂಚರ್ ಆಗುತ್ತವೆ. ನಂತರ ನೋಡ್ತಿದ್ದ ಹಾಗೆ ಆ ಚಿಕ್ಕ ಕಾರ್ ಎಲ್ಲರೂ ಹಾಂಟೆಡ್ ಅಂತ ಕರೀತಿರುವ ಇನ್ಸ್ಪೆಕ್ಷನ್ ಬಂಗಲೆ ಒಳಗಡೆ ಹೋಗಿ ರೌಂಡ್ ಹೊಡಿಯೋದಕ್ಕೆ ಶುರುವಾಗುತ್ತೆ. ಈಗ ಅದನ್ನ ನೋಡಿ ಒಂದೇ ಸರಿ ಹೆದರಿಕೊಂಡ ಈ ವ್ಯಕ್ತಿ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾನೆ. ಹಾಗೂ ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆ ಊರಿನ ಪೊಲೀಸ್ ಸ್ಟೇಷನ್ ಅನ್ನ ನೋಡ್ತೀವಿ. ಸ್ನೇಹಿತರೆ, ಚಿತ್ರದ ಹೀರೋ ವಿಷ್ಣು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರುವ ಆ ಪೊಲೀಸ್ ಸ್ಟೇಷನ್ ನ ಬಿಲ್ಡಿಂಗ್ ತುಂಬಾನೇ ಹಳೆಯದಾಗಿರುತ್ತೆ. ವಿಷ್ಣುಗೆ ದೇವರ ಮೇಲೆ ತುಂಬಾನೇ ಭಕ್ತಿ ಇರುತ್ತೆ. ಈತ ಪ್ರತಿದಿನ ಪೊಲೀಸ್ ಸ್ಟೇಷನ್ ಗೆ ಬಂದ ನಂತರ ಪೂಜೆ ಮಾಡ್ತಿರ್ತಾನೆ. ಇನ್ನು ಆ ಸ್ಟೇಷನ್ ಅಲ್ಲಿ 2 ಲೇಡಿ ಕಾನ್ಸ್ಟೇಬಲ್ ಗಳು, 2-3 ಜನ ಕಾನ್ಸ್ಟೇಬಲ್ ಗಳು ಹಾಗೂ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇರ್ತಾನೆ. ಸದ್ಯ ಅಕ್ಕಪಕ್ಕದ ತೋಟಗಳಲ್ಲಿ ಕೊಬ್ಬರಿ ಕಳ್ಳತನ ಮಾಡ್ತಿದ್ದ ಅಂತ ಒಬ್ಬ ಕಳ್ಳನನ್ನ ಸ್ಟೇಷನ್ ಗೆ ಅರೆಸ್ಟ್ ಮಾಡಿಕೊಂಡು ಬಂದು ಸರಿಯಾಗಿ ಹೊಡಿತಿರ್ತಾರೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಪೊಲೀಸ್ ಸ್ಟೇಷನ್ ನ ಆ ಬಿಲ್ಡಿಂಗ್ ಎಷ್ಟೊಂದು ಹಳೆಯದಾಗಿರುತ್ತೆ ಅಂದ್ರೆ, ಪೊಲೀಸರು ಆ ಕಳ್ಳನಿಗೆ ಹೊಡಿತಿರುವಾಗ ಮೇಲಿನಿಂದ ಹೆಂಚು ಅವನ ತಲೆ ಮೇಲೆ ಬಿದ್ದು ಬಿಡುತ್ತೆ. ಈಗ ಲಾಕಪ್ ನಲ್ಲಿರುವ ಆ ಕಳ್ಳನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಕೆಲಸನೇ ಹೊರಟೋಗುತ್ತೆ ಅಂತ ತಕ್ಷಣ ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಈಗ ಹೆಡ್ ಕಾನ್ಸ್ಟೇಬಲ್ ವಿಷ್ಣು ಬಳಿ ಬಂದು, ಸರ್, ಈ ಬಿಲ್ಡಿಂಗ್ ತುಂಬಾನೇ ಹಳೆಯದಾಗಿದೆ, ಇದು ಯಾವಾಗ ಕುಸಿದು ಬೀಳುತ್ತೋ ಗೊತ್ತಿಲ್ಲ, ನಮ್ಗೆಲ್ಲ ಕೆಲಸ ಮಾಡೋದಕ್ಕೆ ತುಂಬಾನೇ ಭಯ ಆಗ್ತಿದೆ ಸರ್, ಹೇಗಾದ್ರೂ ಮಾಡಿ ಹೈಯರ್ ಆಫೀಸರ್ಸ್ ಗಳ ಜೊತೆ ಮತ್ತೊಮ್ಮೆ ಮಾತಾಡಿ ಈ ಸ್ಟೇಷನ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡುತ್ತಾನೆ. ಈ ಕಡೆ ಅದೇ ಊರಿನ ಟೀ ಅಂಗಡಿಯಲ್ಲಿ ಊರಿನ ಜನಗಳು ಅದೇ ಬಂಗಲೆಯ ಬಗ್ಗೆ ಮಾತನಾಡಿಕೊಳ್ತಿರ್ತಾರೆ. ಅವರಲ್ಲಿ ಒಬ್ಬ ಹೇಳೋದೇನಂದ್ರೆ, ನಿನ್ನೆ ರಾತ್ರಿ ಪಂಚರ್ ಅಂಗಡಿಯವನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಆ ಬಂಗಲೆ ಬಳಿ ಏನನ್ನ ನೋಡಿ ಹೆದರಿಕೊಂಡು ಮೂರ್ಛೆ ಹೋಗಿದ್ದಾನೆ. ಆ ಬಂಗಲೆಯಲ್ಲಿ ದೆವ್ವ ಇದೆ ಅಂತ ಗೊತ್ತಿದ್ರು ಕೂಡ ಅಷ್ಟೊತ್ತಲ್ಲಿ ಅಲ್ಲಿಗೆ ಹೋಗಿದ್ದಾನೆ ಅಂದ್ರೆ ಅವನಿಗೆ ಹೀಗಾಗಿರೋದೇ ಸರಿ ಇದೆ. ಅದಕ್ಕೆ ಅಲ್ಲೇ ಇದ್ದ ಮತ್ತೊಬ್ಬ ಹೇಳ್ತಾನೆ, ಆ ಬಂಗಲೆಯಲ್ಲಿ ಈ ಹಿಂದೆ ಸ್ಟೇ ಮಾಡೋದಕ್ಕೆ ಅಂತ ಹೋಗಿದ್ದ 5 ಗೌರ್ಮೆಂಟ್ ಆಫೀಸರ್ಸ್ ಗಳು ತುಂಬಾನೇ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾರೆ. ಅಲ್ಲಿರುವ ದೆವ್ವ ಆಫೀಸರ್ಸ್ ಗಳನ್ನ ಕೊಲೆ ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿ ನೇಣು ಹಾಕುತ್ತೆ. ಸೊ ಎಲ್ಲರೂ ತುಂಬಾನೇ ಹುಷಾರಾಗಿರಿ, ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಆ ಬಂಗಲೆ ಬಳಿ ಹೋಗ್ಬೇಡಿ ಅಂತ ತಾವೇ ಮಾತನಾಡಿಕೊಳ್ತಾರೆ. ಈ ಕಡೆ ಒಬ್ಬ ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ ನ ಹತ್ತಿರದಲ್ಲೇ 3 ಹುಡುಗರು ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ರು ಅಂತ ಅರೆಸ್ಟ್ ಮಾಡ್ಕೊಂಡು
ಮಾಡಿಕೊಂಡು ಬಂದಿರ್ತಾನೆ. ಹಾಗೂ ಕಾನ್ಸ್ಟೇಬಲ್ ವಿಚಾರಿಸೋದಕ್ಕೆ ಅಂತ ಹೋದಾಗ ಅವನ ಬಳಿನೇ ಲೈಟರ್ ಕೇಳಿರ್ತಾರೆ. ಈಗ ಕಾನ್ಸ್ಟೇಬಲ್ಗಳು ಆ ಹುಡುಗರಿಗೆ ಹೊಡೆಯೋದಕ್ಕೆ ಅಂತ ಹೋದಾಗ ಅದರಲ್ಲಿ ಒಬ್ಬ ಹುಡುಗ, ಸರ್ MLA ಶಾಜಿ ನನ್ನ ಅಂಕಲ್, ನಾನು ಈಗಾಗಲೇ ನನ್ನ ಅಂಕಲ್ಗೆ ಕಾಲ್ ಮಾಡಿದ್ದೆ, ಅವರು ಆನ್ ದ ವೇ ಬರ್ತಿರ್ತಾರೆ, ಸೊ ನಮ್ಮನ್ನ ರಿಲೀಸ್ ಮಾಡಿದ್ರೆ ನಿಮ್ಗೇನೆ ಒಳ್ಳೇದು ಅಂತ ಧಮಕಿ ಆಗ್ತಾನೆ. ಈಗ ಕಾನ್ಸ್ಟೇಬಲ್ ಕಡೆಗೆ ಈ ಹುಡುಗರ ಆರೋಗ್ಯನ್ಸ್ ನೋಡಿ ಮತ್ತಷ್ಟು ಕೋಪ ಬಂದು ಹೊಡೆಯೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ಅಷ್ಟರಲ್ಲೇ MLA ಶಾಜಿ ಅಲ್ಲಿಗೆ ಬರ್ತಾನೆ. ಈಗ ಮೊದಲೇ ಸಿಟ್ಟಲ್ಲಿದ್ದ MLA ಶಾಜಿ ಕಾನ್ಸ್ಟೇಬಲ್ಗಳು ನಿಮ್ಮ ಹುಡುಗರು ಡ್ರಗ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಿದ್ರು ಅಂತ ಹೇಳಿದ್ರು ಕೂಡ ಅವರನ್ನ ರಿಲೀಸ್ ಮಾಡಿಸ್ತಾನೆ. ಈಗ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸಬ್ ಇನ್ಸ್ಪೆಕ್ಟರ್ ವಿಷ್ಣು ಶಾಜಿ ಬಳಿ ಸಾರಿ ಕೇಳಿ, ಸರ್ ಈ ಪೊಲೀಸ್ ಸ್ಟೇಷನ್ ಅನ್ನ ಶಿಫ್ಟ್ ಮಾಡಿಸಿ ಅಂತ ಕೇಳಿದ್ದೆ ಅಲ್ವಾ, ಏನಾಯ್ತು ಅಂತ ವಿಚಾರಿಸ್ತಾನೆ. ಅದಕ್ಕೆ ಶಾಜಿ ಹೇಳೋದೇನು ಅಂದ್ರೆ, ವಿಷ್ಣು ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತನಾಡಿದೆ, ಆದ್ರೆ ಗೌರ್ಮೆಂಟ್ ಬಳಿ ದುಡ್ಡಿಲ್ಲದ ಕಾರಣ ಈಗ ನಿಮಗೆ ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಿಸೋದಕ್ಕೆ ಆಗೋದಿಲ್ಲ, ಸೊ ಒಂದು ಐಡಿಯಾ ಮಾಡಿ ಫಾರೆಸ್ಟ್ ಮಿನಿಸ್ಟರ್ ಜೊತೆ ಮಾತನಾಡಿದೆ, ಹೇಗಿದ್ರು ಈ ಊರಲ್ಲಿ ಇನ್ಸ್ಪೆಕ್ಷನ್ ಬಂಗ್ಲೋ ಖಾಲಿ ಇದೆ ಅಲ್ವಾ, ಅಲ್ಲಿಗೆನೆ ನಿಮ್ಮ ಪೊಲೀಸ್ ಸ್ಟೇಷನ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಹೀಗೆ ಶಾಜಿ ಆ ಹಾಂಟೆಡ್ ಬಂಗಲೆಗೆ ಶಿಫ್ಟ್ ಆಗಿ ಅಂತ ಹೇಳ್ತಿದ್ದ ಹಾಗೆ ಎಲ್ಲ ಕಾನ್ಸ್ಟೇಬಲ್ಗಳು ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈಗ ವಿಷ್ಣುಗೂ ಕೂಡ ಈ ಭೂತ ಪ್ರೇತ ಅಂದ್ರೆ ತುಂಬಾನೇ ಭಯ ಇರುತ್ತೆ, ಆದ್ರೆ ಅದನ್ನ ಹೊರಗಡೆ ತೋರಿಸಿಕೊಳ್ಳದೆ ಸುಮ್ಮನಾಗ್ತಾನೆ. ಈಗ ಅಲ್ಲಿದ್ದ ಕಳ್ಳ ಕೂಡ, ಸರ್ ನಾನು ಕೇಸನ್ನ ಒಪ್ಪಿಕೊಂಡು ಜೈಲಿಗೆ ಬೇಕಾದ್ರೆ ಹೋಗ್ತೀನಿ, ಆದ್ರೆ ದಯವಿಟ್ಟು ನನ್ನನ್ನ ಆ ಬಂಗಲೆಗೆ ಕರೆದುಕೊಂಡು ಹೋಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಈಗ ನಾವೆಲ್ಲ ಪೊಲೀಸರಾಗಿದ್ದು ಆ ಬಂಗಲೆ ಹಾಂಟೆಡ್ ಅಂತ ಅಲ್ಲಿಗೆ ಶಿಫ್ಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನ ನೋಡಿ ನಗ್ತಾರೆ, ನಮಗೀಗ ಬೇರೆ ದಾರಿ ಇಲ್ಲ, ನಾವು ಶಿಫ್ಟ್ ಆಗ್ಲೇಬೇಕು ಅಂತ ವಿಷ್ಣು ಹೇಳ್ತಿರುವಾಗ ಸಡನ್ ಆಗಿ ಪವರ್ ಕಟ್ ಆಗುತ್ತೆ. ಹೀಗೆ ಮೊದಲೇ ಹೆದರಿಕೊಂಡಿದ್ದ ಎಲ್ಲರೂ ಸಡನ್ ಆಗಿ ಪವರ್ ಕಟ್ ಆಗಿದ್ದನ್ನ ನೋಡಿ ಮತ್ತಷ್ಟು ಹೆದರಿಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ಅಲ್ಲಿ ಆ ಬಂಗಲೆಯಲ್ಲಿ ಕೊನೆಯದಾಗಿ ಕೊಲೆಯಾಗಿರುವ ಕುರುವಿಲ್ಲ ಎಂಬ ಆಫೀಸರ್ನ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಕುರುವಿಲ್ಲ ಆ ಬಂಗಲೆಗೆ ಬಂದಾಗ ಅವನ ಡ್ರೈವರ್, ಸರ್ ಈ ಬಂಗಲೆಯಲ್ಲಿ ಈಗಾಗಲೇ 4 ಜನ ಆಫೀಸರ್ಗಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾರೆ, ಇದೊಂದು ಹಾಂಟೆಡ್ ಬಂಗಲೆ ಅಂತ ಎಲ್ಲರೂ ಮಾತನಾಡಿಕೊಳ್ತಾರೆ, ಸರ್ ನನ್ನ ಮಾತನ್ನ ಕೇಳಿ ಬೇರೆ ಯಾವುದಾದ್ರೂ ಹೋಟೆಲ್ ನಲ್ಲಿ ಸ್ಟೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಭೂತ ಪ್ರೇತಗಳನ್ನ ನಂಬದ ಕುರುವಿಲ್ಲ ಆ ಬಂಗಲೆಗೆ ಹೋಗಿ ಸ್ಟೇ ಮಾಡ್ತಾನೆ. ಆದ್ರೆ ಮರುದಿನ ಬೆಳಿಗ್ಗೆ ಡ್ರೈವರ್ ಬಂದು ನೋಡಿದಾಗ ಕುರುವಿಲ್ಲ ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಿತಿಯಲ್ಲಿ ಅವನ ಡೆಡ್ ಬಾಡಿ ಪತ್ತೆಯಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ವಿಷ್ಣು ಪೊಲೀಸ್ ಸ್ಟೇಷನ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಅಂತ ಆ ಬಂಗಲೆಯನ್ನ ಕ್ಲೀನ್ ಮಾಡಿಸ್ತಿರ್ತಾನೆ. ಖುದ್ದು ಪೊಲೀಸರೇ ಕ್ಲೀನ್ ಮಾಡ್ತಿರ್ತಾರೆ, ಯಾಕಂದ್ರೆ ಊರಿನ ಜನಗಳು ಹೆದರಿಕೊಂಡು ಆ ಜಾಗಕ್ಕೆ ಕ್ಲೀನ್ ಮಾಡೋದಕ್ಕೇನೆ ಬಂದಿರೋದಿಲ್ಲ. ಹೇಗೆ ಆ ಬಂಗಲೆಯನ್ನೆಲ್ಲ ಕ್ಲೀನ್ ಮಾಡಿ ರಿನೋವೇಷನ್ ಮಾಡಿದ ನಂತರ MLA ಶಾಜಿನೇ ಬಂದು ಅದನ್ನ ಓಪನಿಂಗ್ ಮಾಡ್ತಾನೆ. ಹೇಗೆ ಎಲ್ಲ ಪೊಲೀಸರು ಅಲ್ಲಿಗೇನೋ ಶಿಫ್ಟ್ ಆಗಿರ್ತಾರೆ, ಆದ್ರೆ ಈಗಲೂ ಕೂಡ ತುಂಬಾನೇ ಭಯ ಪಡ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಊರಲ್ಲಿ ಜಗಳ ಮಾಡ್ತಿದ್ರು ಅಂತ 3 ಹುಡುಗರನ್ನ ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾರೆ. ಆ ಹುಡುಗರು, ಸರ್ ನಮ್ದೇನು ಕೂಡ ತಪ್ಪಿಲ್ಲ, ಆಪೋಸಿಟ್ ಗ್ಯಾಂಗ್ ನವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ರು ಅಂತ ಹೇಳ್ತಿರುವಾಗ ಸಡನ್ ಆಗಿ ಪವರ್ ಕಟ್ ಆಗುತ್ತೆ. ಹೀಗೆ ಮೊದಲೇ ಎಲ್ಲರೂ ಹೆದರಿಕೊಂಡಿರುವಾಗ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಈಗ ಮೊದಲೇ ಹೆದರಿಕೊಂಡಿದ್ದ ಕಾನ್ಸ್ಟೇಬಲ್ಗಳು ಹಾಗೂ ಆ ಹುಡುಗರು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಇದ್ದಕ್ಕಿದ್ದ ಹಾಗೆ ಡೋರ್ಗಳು ಲಾಕ್ ಆಗುತ್ತವೆ. ಈಗ ಎಲ್ಲರೂ ಮತ್ತಷ್ಟು ಭಯ ಬಿದ್ದು ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಇಲ್ಲಿಗೆ ಸೀನ್ ಕಟ್ಟಾಗಿ ಕತೆ ಮರುದಿನ ಬೆಳಿಗ್ಗೆಗೆ ಶಿಫ್ಟ್ ಆಗುತ್ತೆ. ಈಗ ಪೊಲೀಸರು ಪೊಲೀಸ್ ಸ್ಟೇಷನ್ ಅನ್ನ ಈ ಬಂಗಲೆಗೆ ಶಿಫ್ಟ್ ಮಾಡಿ ಒಂದು ರಾತ್ರಿ ಸ್ಪೆಂಡ್ ಮಾಡಿದ ಕಾರಣ ಅವರು ಬದುಕಿದ್ದಾರೋ ಇಲ್ವೋ ಅಂತ ನೋಡೋದಕ್ಕೆ ಊರಿನ ಜನಗಳು ಮೀಡಿಯಾಗಳನ್ನ ಕರೆದುಕೊಂಡು ಅಲ್ಲಿಗೆ ಬಂದಿರುತ್ತಾರೆ. ಈಗ ಮೀಡಿಯಾದವರು ಪ್ರಶ್ನೆ ಕೇಳ್ತಾ, ಸರ್ ಈ ಬಂಗಲೆಯಲ್ಲಿ ಹಿಂದಿನ ದಿನ ರಾತ್ರಿ ಏನಾದ್ರೂ ತೊಂದರೆ ಆಯ್ತಾ, ಇಲ್ಲಿ ನಿಜವಾಗಿಯೂ ದೆವ್ವ ಇದೆಯಾ ಅಂತ ವಿಚಾರಿಸ್ತಾರೆ. ಈಗ ವಿಷ್ಣು ಆಬ್ವಿಯಸ್ಲಿ ಇಲ್ಲ, ಈ ಜಾಗದಲ್ಲಿ ಯಾವುದೇ ದೆವ್ವ ಇಲ್ಲ, ನಾವೆಲ್ಲರೂ ಕೂಡ ನಾರ್ಮಲ್ ಆಗಿ ಇದ್ದೀವಿ ಅಂತ ಮ್ಯಾನೇಜ್ ಮಾಡ್ತಾನೆ. ನಂತರ ವಿಷ್ಣು ತನಗೆ ಪರಿಚಯವಿದ್ದ ಒಬ್ಬ ಸ್ವಾಮೀಜಿ ಬಳಿ ಹೋಗಿ ನಿನ್ನೆ ರಾತ್ರಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮ್ಮನ್ನ ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ಸ್ವಾಮೀಜಿ ಆ ಸ್ಟೇಷನ್ಗೆ ಬರ್ತಿದ್ದ ಹಾಗೇನೆ ಆ ಬಂಗಲೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅನ್ನೋದು ಗೊತ್ತಾಗುತ್ತೆ. ತಕ್ಷಣ ಪೂಜೆ ಮಾಡಿ ಅಷ್ಟದಿಗ್ಬಂಧನ ಹಾಕಿ 4 ಗೊಂಬೆಗಳನ್ನ 4 ದಿಕ್ಕಿನಲ್ಲೂ ಹೂತು ಹಾಕೋದಕ್ಕೆ ಹೇಳ್ತಾರೆ. ಹಾಗೂ ಪೂಜೆ ಮಾಡಿರುವ 5ನೇ ಗೊಂಬೆಯನ್ನ ಸ್ಟೇಷನ್ ನ ಮಧ್ಯದಲ್ಲಿ ಅಂದ್ರೆ ಟೇಬಲ್ ನ ಕೆಳಗಡೆ ಇಡೋದಕ್ಕೆ ಹೇಳ್ತಾರೆ. ಈಗ ಪೊಲೀಸರು ತಾವು ಅರೆಸ್ಟ್ ಮಾಡಿರುವ ಆ ಹುಡುಗರ ಕೈಗೆ 4 ಗೊಂಬೆಗಳನ್ನ ಕೊಟ್ಟು 4 ದಿಕ್ಕಿನಲ್ಲಿ ಹೂತು ಹಾಕಿ ಅಂತ ಕಳಿಸ್ತಾರೆ. ಆ ಹುಡುಗರು ಧೈರ್ಯ ಮಾಡಿ ಹೂತು ಹಾಕ್ತಿರ್ತಾರೆ, ಆದ್ರೆ ಜೋರಾಗಿ ಗಾಳಿ ಬೀಸ್ತಾ ಅವರ ಹೆಸರನ್ನ ಯಾರೋ ಕೂಗ್ತಿರುವ ರೀತಿ ವಿಚಿತ್ರವಾದ ಶಬ್ದ ಆಗುತ್ತೆ. ಹೀಗೆ ಆ ಹುಡುಗರು ಭಯಪಟ್ಟು ಓಡಿ ಹೋಗ್ತಿರುವಾಗ ಒಂದು ಗೊಂಬೆಯನ್ನ ಹೂತು ಹಾಕದೆ ಬಿಸಾಕಿ ಓಡಿ ಹೋಗ್ತಾರೆ. ಹೀಗೆ ಆ ಹುಡುಗರು ಗೊಂಬೆಯನ್ನ ಬಿಸಾಕಿ ಓಡಿ ಹೋಗ್ತಿದ್ದ ಹಾಗೇನೆ ಆ ಜಾಗದಲ್ಲಿ ಒಬ್ಬಳು ಸುಂದರವಾದ ಹುಡುಗಿ ಆ ಬಂಗಲೆ ಬಳಿ ನಡೆದುಕೊಂಡು ಬರ್ತಿರೋದನ್ನ ತೋರಿಸಲಾಗುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲೀಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ
ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಹಿಂದೆ ಅಬ್ಬಂಗಲಿಯಲ್ಲಿ ವಾಸ ಮಾಡ್ತಿದ್ದ ಫಾರೆಸ್ಟ್ ಆಫೀಸರ್ ಬಾಲ ಒಂದು ದಿನ ಸ್ಮಗ್ಲಿಂಗ್ ಮಾಡ್ತಿದ್ದ ಅಂತ ಒಬ್ಬ ಕ್ರಿಮಿನಲ್ ನನ್ನ ಅರೆಸ್ಟ್ ಮಾಡಿರುತ್ತಾನೆ. ಆದ್ರೆ ಕಾಡಿನ ಮಧ್ಯ ಜೀಪ್ ಬರ್ತಿದ್ದ ಹಾಗೆ ಆ ಸ್ಮಗ್ಲರ್ ಜೀಪಿನಿಂದ ಹೊರಗಡೆ ಜಂಪ್ ಮಾಡಿ ತಪ್ಪಿಸಿಕೊಂಡು ಓಡೋದಕ್ಕೆ ಶುರು ಮಾಡುತ್ತಾನೆ. ತಕ್ಷಣ ಆಫೀಸರ್ ಬಾಲ ಅವನನ್ನ ಹಿಡಿಬೇಕು ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಸ್ವಲ್ಪ ಸಮಯದ ನಂತರ ಜೋರಾಗಿ ಗನ್ ಫೈರ್ ಆದ ಶಬ್ದ ಕೇಳುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ಮೀನಾಕ್ಷಿ ಎಂಬ ಒಬ್ಬಳು ಹುಡುಗಿ ಬೈಕ್ ಅನ್ನ ರೈಡ್ ಮಾಡ್ತಾ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಬಂಗಲೆ ಬಳಿ ಬರ್ತಾಳೆ. ಸ್ನೇಹಿತರೆ, ಸ್ವಲ್ಪ ಸಮಯದ ಮುಂಚೆ ಅಂದ್ರೆ ಹಿಂದಿನ ದಿನ ರಾತ್ರಿ ಬಂಗಲೆ ಬಳಿ ನಿಗೂಢವಾಗಿ ಓಡಾಡ್ತಿದ್ದ ಆ ಹುಡುಗಿನೇ ಮೀನಾಕ್ಷಿ. ಮೀನಾಕ್ಷಿ ಒಬ್ಬಳು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆಗಿದ್ದು ಈ ಊರಲ್ಲಿ ಎಲ್ಲರೂ ಕೂಡ ಆ ಬಂಗಲೆ ಹಾಂಟೆಡ್ ಅಂತ ಹೇಳ್ತಿದ್ದ ಕಾರಣ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಿರ್ತಾಳೆ. ಈಗ ವಿಷ್ಣು ಪೊಲೀಸ್ ಆಫೀಸರ್ ಆಗಿದ್ರು ಕೂಡ ಸ್ವಾಮೀಜಿಯನ್ನ ಸ್ಟೇಷನ್ಗೆ ಕರೆಸಿ ಪೂಜೆ ಮಾಡಿಸಿದ್ದ ಅಲ್ವಾ. ಸೊ ಮೀನಾಕ್ಷಿ ಹಿಂದಿನ ದಿನ ರಾತ್ರಿ ಯಾರಿಗೋ ಗೊತ್ತಾಗದ ಹಾಗೆ ಆ ಪೂಜೆಯನ್ನ ವಿಡಿಯೋ ರೆಕಾರ್ಡ್ ಮಾಡಿರ್ತಾಳೆ. ಸೊ ಆ ವಿಡಿಯೋವನ್ನ ಅಬ್ಬಂಗಲಿಯಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದಾಗ ವಿಷ್ಣು ಬೇಡ ಅಂದಾಗ ಮುಂದಿಟ್ಟು ಬ್ಲಾಕ್ ಮೇಲ್ ಮಾಡ್ತಾಳೆ. ನೀವು ಪೊಲೀಸ್ ಆಫೀಸರ್ ಆಗಿದ್ರು ಕೂಡ ಈ ಭೂತ ಪ್ರೇತಗಳನ್ನ ನಂಬಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೂಜೆ ಮಾಡಿಸಿದ್ರಿ ಅಂತ ನಿಮ್ಮ ಹೈಯರ್ ಆಫೀಸರ್ಸ್ ಗಳಿಗೆ ಗೊತ್ತಾದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾರೆ. ಸೊ ಈ ವಿಡಿಯೋ ಹೊರಗಡೆ ಲೀಕ್ ಆಗಬಾರ್ದು ಅಂದ್ರೆ ನನ್ನ ಇನ್ವೆಸ್ಟಿಗೇಷನ್ಗೆ ಹಾಗೂ ನಾನು ಇಲ್ಲಿರೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಈಗ ವಿಷ್ಣುಗೆ ಬೇರೆ ದಾರಿ ಇಲ್ಲದೆ ಆಕೆಗೆ ಪರ್ಮಿಷನ್ ಕೊಟ್ಟು ಆಕೆ ಸ್ಟೇ ಆಗೋದಕ್ಕೆ ಒಂದು ಮನೆಯನ್ನ ಕೂಡ ಅರೇಂಜ್ ಮಾಡ್ತಾನೆ. ಸೊ ಮೀನಾಕ್ಷಿ ಆ ರೂಮ್ ನ ಒಳಗಡೆ ಹೋಗಿ ತನ್ನ ಡಿವೈಸ್ ಅನ್ನ ಹೊರಗಡೆ ತೆಗಿತಿದ್ದ ಹಾಗೆ ಸಡನ್ ಆಗಿ ಅವಳ ಹಿಂದೆ ಯಾರೋ ಪಾಸ್ ಆದ ರೀತಿ ಫೀಲ್ ಆಗುತ್ತೆ. ಮೀನಾಕ್ಷಿಗೆ ಸ್ವಲ್ಪ ಭಯ ಆಗಿ ತಕ್ಷಣ ಹಿಂದಕ್ಕೆ ತಿರುಗ್ತಾಳೆ. ಆದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಒಬ್ಬನೇ ವ್ಯಕ್ತಿಯನ್ನ ಮದುವೆಯಾಗಿದ್ದ ಇಬ್ಬರು ಹೆಂಡತಿಯರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಂದ್ರೆ ತಮ್ಮ ಗಂಡ ತುಂಬಾನೇ ಡ್ರಿಂಕ್ಸ್ ಮಾಡಿ ಮನೆಯಲ್ಲಿ ಪೊಸೆಸ್ ಆಗಿರುವ ರೀತಿ ಬಿಹೇವ್ ಮಾಡ್ತಿದ್ದಾನೆ, ನಮಗೆ ತುಂಬಾನೇ ಭಯ ಆಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈಗ ಪೊಲೀಸರಿಗೆ ಅನುಮಾನ ಬಂದು ಆ ವ್ಯಕ್ತಿಯನ್ನ ಫಾಲೋ ಮಾಡಿದಾಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಹಿಂದೆ ಬಾಲ ಎಂಬ ಒಬ್ಬ ಫಾರೆಸ್ಟ್ ಆಫೀಸರ್ ಒಬ್ಬ ಕಳ್ಳನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿರುವಾಗ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದ ಅಲ್ವಾ. ಅದಾದ ನಂತರ ಒಂದು ದಿನ ಬಾಲ ತನ್ನ ಹೆಂಡತಿ ಹಾಗೂ ಮಕ್ಕಳ ಜೊತೆ ಎಲ್ಲಿಗೋ ಕಾರ್ ನಲ್ಲಿ ಹೋಗ್ತಿರುವಾಗ ಪೊಲೀಸರು ಬಂದು ಅವನ ಕಾರನ್ನ ಸ್ಟಾಪ್ ಮಾಡ್ತಾರೆ. ಸ್ನೇಹಿತರೆ, ಟ್ವಿಸ್ಟ್ ಏನಂದ್ರೆ ಬಾಲನ ಕಾರ್ನ ಒಳಗಡೆ ಅವನಿಗೆ ಗೊತ್ತಾಗದ ಹಾಗೆ ಆನೆಯ ದಂತವನ್ನ ಇವನೇ ಇಟ್ಟಿರ್ತಾನೆ. ಈಗ ಬಾಲ ಮೊದಲೇ ಒಬ್ಬ ಕೈದಿಯನ್ನ ಎನ್ಕೌಂಟರ್ ಮಾಡಿದ್ದ ಅನ್ನೋ ಕೇಸ್ ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಫೇಸ್ ಮಾಡ್ತಿರ್ತಾನೆ. ಈಗ ಕಾರ್ ನಲ್ಲಿ ಆನೆಯದಂತ ಕೂಡ ಸಿಕ್ಕಿದ್ದ ಕಾರಣ ಈತ ಒಬ್ಬ ಸ್ಮಗ್ಲರ್ ಕೂಡ ಹೌದು ಅಂತ ಅವನನ್ನ ಅರೆಸ್ಟ್ ಮಾಡಿ ಪೊಲೀಸರು ತುಂಬಾನೇ ಅವಮಾನ ಮಾಡ್ತಾರೆ. ಹೀಗೆ ಬಾಲಾಗೆ ತುಂಬಾನೇ ಅವಮಾನ ಆಗಿ ಸೊಸೈಟಿಯನ್ನ ಹಾಗೂ ಡಿಪಾರ್ಟ್ಮೆಂಟ್ ಅನ್ನ ಫೇಸ್ ಮಾಡೋದಕ್ಕೆ ಸಾಧ್ಯವಾಗದೆ ಮೊದಲಿಗೆ ತನ್ನ ಹೆಂಡತಿ ಹಾಗೂ ಮಕ್ಕಳಿಗೆ ವಿಷ ಕೊಟ್ಟು ಸಾಯಿಸಿ ಬಿಡುತ್ತಾನೆ. ನಂತರ ತಾನು ಕೂಡ ಅದೇ ಬಂಗಲೆಯ ಒಳಗಡೆ ನೇಣು ಹಾಕಿಕೊಂಡು ಸತ್ತು ಹೋಗಿರುತ್ತಾನೆ. ಈಗ ವಿಷ್ಣು ಬಾಲನ ಕಾರ್ನ ಒಳಗಡೆ ಆನೆಯದಂತವನ್ನ ಇಡೋದಕ್ಕೆ ಹೇಳಿದ್ಯಾರು ಅಂತ ಆ ವ್ಯಕ್ತಿಯನ್ನ ವಿಚಾರಿಸ್ತಾನೆ. ಆದ್ರೆ ಆತ ಪೊಸೆಸ್ ಆಗಿರುವ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಮೂರ್ಛೆ ಹೋಗಿ ಬಿದ್ದು ಬಿಡುತ್ತಾನೆ. ಈಗ ವಿಷ್ಣು ಹಾಗೂ ಅವನ ಟೀಮ್ ನವರು ಆಫೀಸರ್ ಬಾಲನ ಕೇಸ್ ಸಾಲ್ವ್ ಆದ್ರೆ ಈ ಬಂಗಲೆಯ ಮಿಸ್ಟರಿ ಕೂಡ ಸಾಲ್ವ್ ಆಗುತ್ತೆ ಅಂತ ಆ ಕೇಸನ್ನ ರೀಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮೊದಲಿಗೆ ಆಫೀಸರ್ ಬಾಲ ಆ ದಿನ ಒಬ್ಬ ಸ್ಮಗ್ಲರ್ನನ್ನ ಅರೆಸ್ಟ್ ಮಾಡಿದ್ದ ಅಲ್ವಾ. ಆ ಸಮಯದಲ್ಲಿ ಅವನ ಟೀಮ್ ನಲ್ಲಿ ಕೆಲಸ ಮಾಡ್ತಿದ್ದ ಸಬ್ ಇನ್ಸ್ಪೆಕ್ಟರ್ ನನ್ನ ವಿಚಾರಿಸ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ, ಆ ಸ್ಮಗ್ಲರ್ಗೆ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ದೆ ಹಿಂದೆ ಕೂತಿದ್ದ ಈ ಸಬ್ ಇನ್ಸ್ಪೆಕ್ಟರ್. ಯಾಕೆ ಈ ರೀತಿ ಮಾಡಿದೆ ಅಂತ ವಿಚಾರಿಸಿದಾಗ ಸರ್ ಆ ರೀತಿ ಮಾಡೋದಕ್ಕೆ ಹೈಯರ್ ಆಫೀಸರ್ಸ್ ಗಳೇ ಹೇಳಿದ್ರು ಅಂತ ಹೇಳ್ತಾನೆ. ಈಗ ಆ ರೀತಿ ಮಾಡೋದಕ್ಕೆ ಈ ಸಬ್ ಇನ್ಸ್ಪೆಕ್ಟರ್ ಗೆ ಹೇಳಿದ್ದ ಹೈಯರ್ ಆಫೀಸರ್ಸ್ ಗಳ ಹೆಸರನ್ನ ಕೇಳಿ ವಿಷ್ಣುಗೆ ತುಂಬಾನೇ ಶಾಕ್ ಆಗಿ ಅಲ್ಲಿಂದ ಹೊರಟು ಬರುತ್ತೆ. ಆದ್ರೆ ವಿಷ್ಣು ಅಲ್ಲಿಂದ ಹೋದ ನಂತರ ಮೀನಾಕ್ಷಿ ಅಲ್ಲಿಗೆ ಬಂದು ಆ ಸಬ್ ಇನ್ಸ್ಪೆಕ್ಟರ್ ನನ್ನ ತುಂಬಾನೇ ವಿಚಿತ್ರವಾಗಿ ಗುರಾಯಿಸ್ತಾಳೆ. ಹೀಗೆ ಮೀನಾಕ್ಷಿಯ ಭಯಾನಕವಾಗಿರುವ ಮುಖವನ್ನ ನೋಡ್ತಿದ್ದ ಹಾಗೇನೆ ಆ ಸಬ್ ಇನ್ಸ್ಪೆಕ್ಟರ್ಗೆ ಸ್ಟ್ರೋಕ್ ಆಗಿ ಸತ್ತು ಹೋಗ್ತಾನೆ. ಆ ಸಬ್ ಇನ್ಸ್ಪೆಕ್ಟರ್ ಸಾಯ್ತಿದ್ದ ಹಾಗೇನೆ ಮೀನಾಕ್ಷಿ ಸಂತೋಷದಿಂದ ನಗುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಸ್ನೇಹಿತರೆ, ಮೀನಾಕ್ಷಿಯ ಬಿಹೇವಿಯರ್ ನೋಡಿದ್ರೆ ನಮಗೆ ಅರ್ಥವಾಗುತ್ತೆ ಆಕೆ ಮಾಮೂಲಿ ಮನುಷ್ಯಳಲ್ಲ ಅಂತ. ನಂತರ ಚಿತ್ರದ ಶುರುವಿನಲ್ಲಿ ಪಂಚರ್ ಹಾಕುವ ಆ ವ್ಯಕ್ತಿ ಆ ಬಂಗಲೆ ಬಳಿ ಹೋಗ್ತಿದ್ದ ಹಾಗೇನೆ ಮೂರ್ಛೆ ಹೋಗಿ ಬಿದ್ದಿದ್ದ ಅಲ್ವಾ. ಕಾನ್ಸ್ಟೇಬಲ್ ಅವನ ಬಳಿ ಹೋಗಿ ವಿಚಾರಿಸಿದಾಗ ಗೊತ್ತಾಗೋದೇನಂದ್ರೆ ಈ ಹಿಂದೆ MLA ಶಾಜಿ ಕೂಡ ಇಲ್ಲಿಗಲ್ ಆಗಿ ಸ್ಮಗ್ಲಿಂಗ್ ಅನ್ನ ಮಾಡ್ತಿದ್ದ ಅಂತ. ಅಂದ್ರೆ ಈತ ಕೂಡ ಆ MLA ಶಾಜಿ ಬಳಿನೇ ಕೆಲಸ ಮಾಡ್ತಿದ್ದ. ಆದ್ರೆ ಈಗ ಪಂಚರ್ ಶಾಪ್ ಹಾಕೊಂಡು ಸೆಟಲ್ ಆಗಿರ್ತಾನೆ. ಈ ಕಡೆ ವಿಷ್ಣು ಪ್ರತಿದಿನ ಆ ಮೀನಾಕ್ಷಿ ಜೊತೆ ಟ್ರಾವೆಲ್ ಮಾಡ್ತಾ ಆಕೆ
ಆಕೆಯನ್ನ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾನೆ. ನಂತರ ವಿಷ್ಣು ಹಾಗೂ ಕಾನ್ಸ್ಟೇಬಲ್ಗಳು ಮತ್ತಷ್ಟು ವಿಚಾರಿಸಿದಾಗ ಗೊತ್ತಾಗೋದೇನು ಅಂದ್ರೆ MLA ಶಾಜಿ ಹಾಗೂ DSP ಕೂಡ ಬಾಲನ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ. ಈಗ ವಿಷ್ಣು ಹೇಗಾದ್ರೂ ಮಾಡಿ ಆ DSP ಹಾಗೂ ಶಾಜಿ ವಿರುದ್ಧ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಬಾಲ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಈ ಊರಿಗೆ ಫಾರೆಸ್ಟ್ ಆಫೀಸರ್ ಆಗಿ ಬಂದಾಗ DSP ಅವನ ಮನೆಗೆ ಹೋಗಿ ಸಾಕಷ್ಟು ಗಿಫ್ಟ್ ಗಳನ್ನ ಕೊಟ್ಟಿರ್ತಾನೆ. ಇಲ್ಲಿ DSP ಆ ರೀತಿ ಬಾಲನ ಮನೆಗೆ ಹೋಗಿ ಗಿಫ್ಟ್ಸ್ ಗಳನ್ನ ಕೊಡೋದಕ್ಕೂ ಕೂಡ ಒಂದು ರೀಸನ್ ಇರುತ್ತೆ. ಡಿಪಾರ್ಟ್ಮೆಂಟ್ ನಲ್ಲಿ ಹಲವಾರು ಹೈಯರ್ ಆಫೀಸರ್ಸ್ ಗಳು MLA ಶಾಜಿ ಜೊತೆ ಸೇರ್ಕೊಂಡು ಇಲ್ಲಿಗಲ್ ಸ್ಮಗ್ಲಿಂಗ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ. ಅಂದ್ರೆ ಆಫೀಸರ್ ಬಾಲ ಈಗ ಪೋಸ್ಟಿಂಗ್ ಆಗಿರುವ ಆ ಕಾಡಿನಲ್ಲಿರುವ ರಕ್ತ ಚಂದನವನ್ನ ಕಡಿದು ಬೇರೆ ದೇಶಕ್ಕೆ ಸ್ಮಗಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಿರ್ತಾರೆ. ಹೀಗೆ ಬಾಲ ಸ್ಮಗ್ಲಿಂಗ್ ನಲ್ಲಿ ತಮಗೆ ಸಹಾಯ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ ಅಂತ ಆಸೆ ತೋರಿಸ್ತಾರೆ. ಆದ್ರೆ ತುಂಬಾನೇ ಹಾನೆಸ್ಟ್ ಆಫೀಸರ್ ಆಗಿದ್ದ ಬಾಲ ಮಾತ್ರ ಇದಕ್ಕೆ ಒಪ್ಪಿಕೊಳ್ಳದಿದ್ದಾಗ ಅವನ ಮೇಲೆ ದ್ವೇಷ ಶುರುವಾಗುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ವಿಷ್ಣು ಹಾಗೂ ಅವನ ಟೀಮ್ ನವರು MLA ಶಾಜಿ ಹಾಗೂ ಹೈಯರ್ ಆಫೀಸರ್ಸ್ ಗಳು ಸ್ಮಗ್ಲಿಂಗ್ ಮಾಡ್ತಿದ್ರಲ್ವಾ. ಸೊ ಇವರೆಲ್ಲರಿಗೂ ಚಾರ್ಲ್ಸ್ ಎಂಬ ಮತ್ತೊಬ್ಬ ಹೆಡ್ ಇರ್ತಾನೆ ಹಾಗೂ ಆತ ಫಾರಿನ್ ನಲ್ಲಿ ವಾಸ ಮಾಡ್ತಿರ್ತಾನೆ. ಈಗ ವಿಷ್ಣು ಆ ಚಾರ್ಲ್ಸ್ ಬಗ್ಗೆ ವಿಚಾರಿಸಿದಾಗ ಮುಂಬರುವ ಕ್ರಿಸ್ಮಸ್ಗೆ ಆತ ಕೇರಳಕ್ಕೆ ಬರ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಕಡೆ ಮೀಡಿಯಾದಲ್ಲಿ ಬರ್ತಿರುವ ಒಂದು ನ್ಯೂಸ್ ನೋಡಿದಾಗ ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ತಾನೊಬ್ಬಳು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಂತ ಹೇಳಿಕೊಂಡು ಬಂದಿರುವ ಮೀನಾಕ್ಷಿಯ ನಿಜವಾದ ಹೆಸರು ಸ್ಟೆಲ್ಲಾ ಅಂತ. ತಮ್ಮ ಮಗಳು ಸ್ಟೆಲ್ಲಾ ಕಳೆದ 20 ದಿನಗಳಿಂದ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅವಳ ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈಗ ಪೊಲೀಸರಿಗೆ ಬೇರೊಬ್ಬಳು ಹುಡುಗಿಯ ಡೆಡ್ ಬಾಡಿ ಸಿಕ್ಕಿದ್ದ ಕಾರಣ ಮೋಸ್ಟ್ಲಿ ಅವಳೇ ಸ್ಟೆಲ್ಲಾ ಆಗಿರ್ಬೇಕು ಅಂತ ಡೆಡ್ ಬಾಡಿಯನ್ನ ಐಡೆಂಟಿಫೈ ಮಾಡೋದಕ್ಕೆ ಅವಳ ಪೇರೆಂಟ್ಸ್ ಅನ್ನ ಕರೆಸಿರ್ತಾರೆ. ಆದ್ರೆ ಸ್ಪಾಟ್ಗೆ ಬಂದು ಡೆಡ್ ಬಾಡಿ ನೋಡಿದ ಸ್ಟೆಲ್ಲಾಳ ತಂದೆ ತಾಯಿ ಅದು ತಮ್ಮ ಮಗಳ ಡೆಡ್ ಬಾಡಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಮೂಲಕ ಗೊತ್ತಾಗೋದೇನಂದ್ರೆ ಇವರೆಲ್ಲ ಸೇರಿ ಮಾಡ್ತಿದ್ದ ಇಲ್ಲಿಗಲ್ ಸ್ಮಗ್ಲಿಂಗ್ ಅನ್ನ ಸ್ಟಾಪ್ ಮಾಡಬೇಕು ಅಂತ ಬಾಲ ಅವರ ಲಾರಿಯನ್ನ ಹಿಡಿದಿರ್ತಾನೆ. ತಮ್ಮ ಲಾರಿಯನ್ನ ಹಿಡಿದಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಚಾರ್ಲ್ಸ್, DSP ಹಾಗೂ ಶಾಜಿ ಆ ದಿನ ರಾತ್ರಿನೇ ಬಾಲನ ಮನೆಗೆ ಹೋಗಿರ್ತಾರೆ. ಆದ್ರೆ ಇವರಷ್ಟೇ ಥ್ರೆಟನ್ ಮಾಡಿದ್ರು ಕೂಡ ಬಾಲ ಮಾತ್ರ ಲಾರಿಯನ್ನ ಬಿಡೋದಕ್ಕೆ ಒಪ್ಪಿಕೊಳ್ಳೋದೇ ಇಲ್ಲ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ವಿಷಯವೇನು ಅಂದ್ರೆ ಆ ದಿನ ಬಾಲನ ಹೆಂಡತಿ ಹಾಗೂ ಮಕ್ಕಳಿಗೆ ಬಾಲ ವಿಷ ಕೊಟ್ಟು ಸಾಯಿಸಿರೋದಿಲ್ಲ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ತಮ್ಮ ಮಾತನ್ನ ಬಾಲ ಕೇಳ್ತಿಲ್ಲ ಅಂತ ಎಲ್ಲ ಸೇರಿ ಅವನ ಹೆಂಡತಿ ಹಾಗೂ ಮಕ್ಕಳನ್ನ ಸಾಯಿಸಿ ಬಿಡುತ್ತಾರೆ. ನಂತರ ಬಾಲನನ್ನ ಕೂಡ ಕೊಲೆ ಮಾಡಿ ಎಲ್ಲರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿ ಸ್ಟೇಜ್ ಮಾಡುತ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಆ ಬಂಗಲೆಯಲ್ಲಿ ಇದುವರೆಗೂ ಯಾವ್ಯಾವ ಆಫೀಸರ್ಸ್ ಗಳು ಸತ್ತಿದ್ದಾರೋ ಅವರನ್ನೆಲ್ಲ ಕೊಲೆ ಮಾಡಿದ್ದು ಇವರೇನೆ. ಅಂದ್ರೆ ತಾವು ರನ್ ಮಾಡ್ತಿದ್ದ ಇಲ್ಲಿಗಲ್ ಬಿಸ್ನೆಸ್ ಗೆ ಯಾವ್ಯಾವ ಆಫೀಸರ್ಸ್ ಗಳು ಸಹಾಯ ಮಾಡ್ತಿರೋದಿಲ್ವೋ ಅವರನ್ನೆಲ್ಲ ಕೊಲೆ ಮಾಡಿ ದೆವ್ವನೆ ಕೊಲೆ ಮಾಡ್ತಿದೆ ಅನ್ನೋ ರೀತಿ ಸ್ಟೇಜ್ ಮಾಡ್ತಿರ್ತಾರೆ. ಆದ್ರೆ ಕೊನೆಯದಾಗಿ ಕೊಲೆಯಾಗಿದ್ದ ಆಫೀಸರ್ ಕುರುವಿಲ್ಲನ ಕೇಸ್ ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಆತ ಇವರ ವಿರುದ್ಧ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ 1 ಕೋಟಿ ರೂಪಾಯಿ ಕೊಟ್ರೆ ಎಲ್ಲ ಸಾಕ್ಷಿಗಳನ್ನ ವಾಪಸ್ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಈತ ತಮ್ಮನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಚಾರ್ಲ್ಸ್ ಹಾಗೂ ಶಾಜಿಗೆ ತುಂಬಾನೇ ಕೋಪ ಬಂದು ಅವನನ್ನ ಸಾಯಿಸಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಫಾರಿನ್ ಇಂದ ಚಾರ್ಲ್ಸ್ ವಾಪಸ್ ಬರ್ತಾನೆ. ಸೊ ಚಾರ್ಲ್ಸ್, DSP, ಶಾಜಿ ಹಾಗೂ ಇನ್ನು ಮುಂತಾದವರು ಎಲ್ಲ ಸೇರಿ ಪಾರ್ಟಿ ಮಾಡ್ತಿರುವಾಗ ಅಲ್ಲಿಗೆ ಸ್ಟೆಲ್ಲಾ ಬರ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಅಷ್ಟಕ್ಕೂ ಸ್ಟೆಲ್ಲಾಳ ದೇಹದ ಒಳಗಡೆ ಇರೋದು ಬೇರೆ ಯಾರು ಅಲ್ಲ, ಕೊಲೆಯಾಗಿರುವ ಕುರುವಿಲ್ಲನ ಆತ್ಮ. ಈಗ ಕುರುವಿಲ್ಲನ ಆತ್ಮವನ್ನ ನೋಡ್ತಿದ್ದ ಹಾಗೇನೆ ಎಲ್ಲರೂ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ತುಂಬಾನೇ ಡ್ರಿಂಕ್ಸ್ ಮಾಡಿ ತನ್ನ ಕೈಗೆ ಸಿಕ್ಕಿ ಹಾಕಿಕೊಂಡ DSP ಯನ್ನ ಕುರುವಿಲ್ಲನ ಆತ್ಮ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತೆ. ಈಗ ಚಾರ್ಲ್ಸ್ ಹಾಗೂ ಶಾಜೆ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ತಕ್ಷಣವೇ ಪೊಲೀಸ್ ಸ್ಟೇಷನ್ ನ ಬಳಿ ಓಡಿ ಬರ್ತಾರೆ. ಈಗ ಪೊಲೀಸ್ ಸ್ಟೇಷನ್ ನ ಬಾಗಿಲನ್ನ ಲಾಕ್ ಮಾಡ್ತಿದ್ದ ಹಾಗೇನೆ ಕುರುವಿಲ್ಲನ ಆತ್ಮ ವಿಷ್ಣುನನ್ನ ಪೊಸೆಸ್ ಮಾಡುತ್ತೆ. ಹಾಗೂ ಇದುವರೆಗೂ ಆ ಜಾಗದಲ್ಲಿ ಕೊಲೆಯಾಗಿರುವ ಎಲ್ಲರ ಆತ್ಮಗಳು ಪ್ರತ್ಯಕ್ಷ ಆಗಿ ಚಾರ್ಲ್ಸ್ ನನ್ನ ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತವೆ. ಈಗ ಮತ್ತಷ್ಟು ಹೆದರಿಕೊಂಡು ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ MLA ಶಾಜಿಯನ್ನ ಜೀವಂತವಾಗಿ ಅರೆಸ್ಟ್ ಮಾಡುತ್ತಾರೆ. ಹಾಗೂ ಇದುವರೆಗೂ ಇವರೆಲ್ಲ ಸೇರಿ ಇಲ್ಲಿಗಲ್ ಸ್ಮಗ್ಲಿಂಗ್ ಮಾಡಿ ಯಾವ್ಯಾವ ಆಫೀಸರ್ ನನ್ನ ಕೊಲೆ ಮಾಡಿದ್ದೀವಿ ಅಂತ ಎಲ್ಲ ಸ್ಟೇಟ್ಮೆಂಟ್ ಅನ್ನ ಅವನ ಬಾಯಿಂದ ಪಡೆದುಕೊಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ಶಾಜಿಯನ್ನ ಜೈಲಿಗೆ ಕಳುಹಿಸಿ ಕೊಲೆಯಾಗಿರುವ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವಿಷ್ಣು ಪೂಜೆ ಮಾಡಿಸ್ತಾನೆ. ಹಾಗೂ ಇಷ್ಟು ದಿನ ಪೊಸೆಸ್ ಆಗಿದ್ದ ಸ್ಟೆಲ್ಲಾಳನ್ನ ಅವಳ ತಂದೆ ತಾಯಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಈಗ ಸ್ಟೆಲ್ಲಾ ಹಾಗೂ ವಿಷ್ಣು ನಿಜವಾಗಿಯೂ ಪ್ರೀತಿ ಮಾಡ್ತಿದ್ದು ಸದ್ಯದಲ್ಲೇ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗ್ಬೇಕು ಅಂತ ಮಾತನಾಡಿಕೊಳ್ತಾರೆ. ಹಾಗೂ ಇಲ್ಲಿಗೆ ಈ ಸೀರೀಸ್ ಎಂಡ್ ಆಗುತ್ತೆ.
ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.